ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿತ್ತು. ಒಬ್ಬೊಬ್ಬ ನಾಯಕರ ಬೆಂಬಲಿಗರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ತಣ್ಣಗಾಗಿದ್ದ ಈ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಕೈ ಸನ್ನೆ ಮೂಲಕವೇ ಹೀಗೆ ಕೂಗಬೇಡಿ ಅಂತ ಹೇಳಿ ಅವರನ್ನ ಸುಮ್ಮನೆ ಮಾಡೋ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ದಿನ ತಣ್ಣಗಾಗಿತ್ತಿದ್ದು ಮುಂದಿನ ಮುಖ್ಯಮಂತ್ರಿ ಅನ್ನೋ ಕೂಗು, ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯ ಸೈದಾಪುರ ಕ್ರಾಸ್ ಬಳಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಲು ಆರಂಭ ಮಾಡ್ತಾರೆ. ತಕ್ಷಣ ಅಲರ್ಟ್ ಆಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿಬಿಟ್ಟು ಈ ಒಂದು ಕೈ ಸನ್ನೆ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಒಂದು ಮುಂದಿನ ಸಿಎಂ ಅನ್ನ ಘೋಷಣೆ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾರೆ. ಆ ತಕ್ಷಣ ಅಲ್ಲಿರುವಂತಹ ಆ ಕಾರ್ಯಕರ್ತರು ಸಹ ಮತ್ತೆ ಮುಂದಿನ ಸಿಎಂ ಘೋಷಣೆ ಅಂತ ಕೂಗ್ತಾ ಹೋಗ್ತಾರೆ. ಆದ್ರೂ ಕೂಡ ಆ ಕೈ ಸನ್ನೆ ಮಾಡುವ ಮೂಲಕ ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳು ಸಹ ಒಂದು ರೀತಿಯ ತಣ್ಣಗಾಗ್ತಾರೆ. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿತ್ತು. ಒಬ್ಬೊಬ್ಬ ನಾಯಕರ ಬೆಂಬಲಿಗರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ತಣ್ಣಗಾಗಿದ್ದ ಈ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಕೈ ಸನ್ನೆ ಮೂಲಕವೇ ಹೀಗೆ ಕೂಗಬೇಡಿ ಅಂತ ಹೇಳಿ ಅವರನ್ನ ಸುಮ್ಮನೆ ಮಾಡೋ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ದಿನ ತಣ್ಣಗಾಗಿತ್ತಿದ್ದು ಮುಂದಿನ ಮುಖ್ಯಮಂತ್ರಿ ಅನ್ನೋ ಕೂಗು, ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯ ಸೈದಾಪುರ ಕ್ರಾಸ್ ಬಳಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಲು ಆರಂಭ ಮಾಡ್ತಾರೆ. ತಕ್ಷಣ ಅಲರ್ಟ್ ಆಗಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿಬಿಟ್ಟು ಈ ಒಂದು ಕೈ ಸನ್ನೆ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಒಂದು ಮುಂದಿನ ಸಿಎಂ ಅನ್ನ ಘೋಷಣೆ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾರೆ. ಆ ತಕ್ಷಣ ಅಲ್ಲಿರುವಂತಹ ಆ ಕಾರ್ಯಕರ್ತರು ಸಹ ಮತ್ತೆ ಮುಂದಿನ ಸಿಎಂ ಘೋಷಣೆ ಅಂತ ಕೂಗ್ತಾ ಹೋಗ್ತಾರೆ. ಆದ್ರೂ ಕೂಡ ಆ ಕೈ ಸನ್ನೆ ಮಾಡುವ ಮೂಲಕ ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳು ಸಹ ಒಂದು ರೀತಿಯ ತಣ್ಣಗಾಗ್ತಾರೆ. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿತ್ತು. ಒಬ್ಬೊಬ್ಬ ನಾಯಕರ ಬೆಂಬಲಿಗರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ತಣ್ಣಗಾಗಿದ್ದ ಈ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಕೈ ಸನ್ನೆ ಮೂಲಕವೇ ಹೀಗೆ ಕೂಗಬೇಡಿ ಅಂತ ಹೇಳಿ ಅವರನ್ನ ಸುಮ್ಮನೆ ಮಾಡೋ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ದಿನ ತಣ್ಣಗಾಗಿತ್ತಿದ್ದು ಮುಂದಿನ ಮುಖ್ಯಮಂತ್ರಿ ಅನ್ನೋ ಕೂಗು, ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯ ಸೈದಾಪುರ ಕ್ರಾಸ್ ಬಳಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದ
ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಂತೇನು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಲು ಆರಂಭ ಮಾಡ್ತಾರೆ. ತಕ್ಷಣ ಅಲರ್ಟ್ ಆಗಿರುವಂತಹ ಏನು ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿಬಿಟ್ಟು ಈ ಒಂದು ಕೈ ಸನ್ನೆ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಮುಂದಿನ ಸಿಎಂ ಅನ್ನ ಘೋಷಣೆ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾರೆ. ಆ ತಕ್ಷಣ ಏನೋ ಅಲ್ಲಿರುವಂತಹ ಆ ಕಾರ್ಯಕರ್ತರು ಸಹ ಮತ್ತೆ ಮುಂದಿನ ಸಿಎಂ ಘೋಷಣೆ ಅಂತ ಕೂಗ್ತಾ ಹೋಗ್ತಾರೆ. ಆದ್ರೂ ಕೂಡ ಆ ಕೈ ಸನ್ನೆ ಮಾಡುವ ಮೂಲಕ ಏನು ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳು ಸಹ ಒಂದು ರೀತಿಯ ತಣ್ಣಗಾಗ್ತಾರೆ. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿತ್ತು. ಒಬ್ಬೊಬ್ಬ ನಾಯಕರ ಬೆಂಬಲಿಗರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ತಣ್ಣಗಾಗಿದ್ದ ಈ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಕೈ ಸನ್ನೆ ಮೂಲಕವೇ ಹೀಗೆ ಕೂಗಬೇಡಿ ಅಂತ ಹೇಳಿ ಅವರನ್ನ ಸುಮ್ಮನೆ ಮಾಡೋ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಸ್ವಲ್ಪ ದಿನ ತಣ್ಣಗಾಗಿತ್ತಿದ್ದು ಮುಂದಿನ ಮುಖ್ಯಮಂತ್ರಿ ಅನ್ನೋ ಕೂಗು, ಇದೀಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ ರಂಗನಾಥ್, ಏನು ಯಾದಗಿರಿ ಜಿಲ್ಲೆಯ ಸೈದಾಪುರ ಕ್ರಾಸ್ ಬಳಿ ಏನು ಇವತ್ತು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ಇವತ್ತೇನು ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದ್ರು. ಈ ಒಂದು ಕಾರ್ಯಕ್ರಮದ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಂತೇನು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಲು ಆರಂಭ ಮಾಡ್ತಾರೆ. ತಕ್ಷಣ ಅಲರ್ಟ್ ಆಗಿರುವಂತಹ ಏನು ಸಚಿವ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿಬಿಟ್ಟು ಈ ಒಂದು ಕೈ ಸನ್ನೆ ಮಾಡುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಮುಂದಿನ ಸಿಎಂ ಅನ್ನ ಘೋಷಣೆ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಕಳಿಸ್ತಾರೆ. ಆ ತಕ್ಷಣ ಏನೋ ಅಲ್ಲಿರುವಂತಹ ಆ ಕಾರ್ಯಕರ್ತರು ಸಹ ಮತ್ತೆ ಮುಂದಿನ ಸಿಎಂ ಘೋಷಣೆ ಅಂತ ಕೂಗ್ತಾ ಹೋಗ್ತಾರೆ. ಆದ್ರೂ ಕೂಡ ಆ ಕೈ ಸನ್ನೆ ಮಾಡುವ ಮೂಲಕ ಏನು ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳು ಸಹ ಒಂದು ರೀತಿಯ ತಣ್ಣಗಾಗ್ತಾರೆ. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಪಾಳ್ಯದ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿತ್ತು. ಒಬ್ಬೊಬ್ಬ ನಾಯಕರ ಬೆಂಬಲಿಗರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರದಲ್ಲಿ ತಣ್ಣಗಾಗಿದ್ದ ಈ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಯಾದಗಿರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕೂಗಿದ್ದಾರೆ. ಕೈ ಸನ್ನೆ ಮೂಲಕವೇ ಹೀಗೆ ಕೂಗಬೇಡಿ ಅಂತ ಹೇಳಿ ಅವರನ್ನ ಸುಮ್ಮನೆ ಮಾಡೋ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ.